ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ ಕ್ಲಾಸ್ 10. ಪ್ರೀವಿಯಸ್ ಕ್ಲಾಸಲ್ಲಿ ಆ್ಯಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನೋಡಿ ಇನ್ಕ್ರೀಸಿಂಗ್ ಫಂಕ್ಷನ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ ಮಾಡ್ಕೊತೀವಿ. ಇಂಪಾರ್ಟೆಂಟ್ ಅದು ನೋಡ್ಕೊಳ್ಳಿ. ಫಸ್ಟು ಇನ್ಕ್ರೀಸಿಂಗ್ ಫಂಕ್ಷನ್. ಫಸ್ಟ್ ನೋಡಿ ಬೇಸಿಕ್ ಡೆಫಿನೇಷನ್ ನೋಡಿ. ಫಂಕ್ಷನ್ ಈಸ್ ಸೆಟ್ ಟು ಬಿ ಇನ್ಕ್ರೀಸಿಂಗ್ ಅಂತ ಹೇಳಬೇಕು ಅಂದರೆ ಈ ಥರ ಯಾವುದೋ ಒಂದು ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಹೌದಾ? ಅದೇನಾಗ್ತಿರ್ಬೇಕು ನಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು ಈ ಥರ. ಹೌದಾ? ಹೀಗಾದರೂ ಇನ್ಕ್ರೀಸ್ ಆಗ್ಬೋದು ಅಥವಾ ಈ ಥರ ಆದರೂ ಆಗ್ಬೋದು. ನೋಡಿ ಯಾರು ಇನ್ಕ್ರೀಸ್ ಆಗ್ತಿದೆ ಅಂತ ತೊಗೊಳ್ಳಿ. ಇನ್ನು y = f(x) ಅಂತ ತೊಗೊಳ್ತೀನಿ. ಹೌದಾ? ನೋಡಿ ಫಂಕ್ಷನ್ y = f(x) is said to be increasing or strictly increasing ಅಂತ ಹೇಳ್ತೀವಿ. ನೋಡಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಈ ಥರ ಇರಬೇಕು. ಅಂದರೆ ಎಲ್ಲೂ ನಮಗೆ ಕಾನ್ಸ್ಟೆಂಟ್ ಬರಬಾರ್ದು ಈ ಥರ. ಹೌದಾ? ನೋಡಿ ಇಲ್ಲಿ ಏನಾಗ್ತಿದೆ, ಕಾನ್ಸ್ಟೆಂಟ್ ವ್ಯಾಲ್ಯೂ ಬರ್ತಿದೆ, ಅದಾದಮೇಲೆ ಮತ್ತೆ ಇನ್ಕ್ರೀಸ್ ಆಗ್ತಿದೆ. ಹೌದಾ? ಇದಕ್ಕೆ ನಾವು ಆ್ಯಕ್ಚುಲಿ ಬರೀ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಎರಡಕ್ಕೂ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಇದು ಇನ್ಕ್ರೀಸಿಂಗು, ಇದನ್ನು ಆ್ಯಕ್ಚುಲಿ ಇನ್ಕ್ರೀಸಿಂಗು. ಆದರೆ ಇದೇನಾಗಿದೆ, ಎಲ್ಲೂ ನಮಗೆ ಕಾನ್ಸ್ಟೆಂಟ್ ಬರ್ತಿಲ್ಲ ತಾನೆ. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಹೌದಾ? ನೋಡಿ ಈ ಥರ ಇತ್ತು ಅಂದರೆ ಆ್ಯಕ್ಚುಲಿ ಹೇಗೆ ಬರುತ್ತೆ ಅಂತೇಳಿ ಇಲ್ಲೆಲ್ಲ ಒಂದು ವ್ಯಾಲ್ಯೂ ತೊಗೊತೀನಿ x1 ಅಂತೇಳಿ. ಅದು ಕರಸ್ಪಾಂಡಿಂಗ್ ವ್ಯಾಲ್ಯೂನ f(x1) ಅಂದರೆ ಇಲ್ಲಿ x1 ಸಬ್ಸ್ಟಿಟ್ಯೂಟ್ ಮಾಡಿದಾಗ y ವ್ಯಾಲ್ಯೂ ಏನಾಗುತ್ತೆ f(x1). ಹೌದಾ? ಇಲ್ಲೆಲ್ಲ x2 ತೊಗೊತೀನಿ. ಕರಸ್ಪಾಂಡಿಂಗ್ ವ್ಯಾಲ್ಯೂನ f(x2) ಅಂತ ಹೇಳ್ತೀನಿ. ಹೌದಾ? ಅದೇ ಥರ ನೋಡಿ ಇಲ್ಲೂ ಅಷ್ಟೇ. ಇದು x1, ಅದು ಕರಸ್ಪಾಂಡಿಂಗ್ ವ್ಯಾಲ್ಯೂನ f(x1). ಇಲ್ಲೆಲ್ಲ x2 ತೊಗೊತೀನಿ, ಇಲ್ಲಿ ಕರಸ್ಪಾಂಡಿಂಗ್ ವ್ಯಾಲ್ಯೂನ f(x2). ಹೌದಾ? ಇಲ್ಲಿ ಹೋಗ್ಕೊಂಡು ಅಂದರೆ ನೋಡಿ ಇಲ್ಲಿ ಇಫ್ x1 ಲೆಸ್ ದ್ಯಾನ್ x2. ಹೌದಾ? ಇಲ್ಲಿ ನೋಡಿ ಇಲ್ಲಿ x1 x2ಕ್ಕಿಂತ ಕಮ್ಮಿ ಇದೆ ತಾನೆ. ಯಾಕಂದರೆ ನಾವು ಈ ಥರ ಬರಿಬೇಕಾದ್ರೆ ಇಲ್ಲಿ 1 2 3 ಈ ಥರ ಬರಿತೀವಿ. ಹೌದಾ? ಈ ವ್ಯಾಲ್ಯೂ ಇದಕ್ಕಿಂತ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಹೌದಾ? x1 ಲೆಸ್ ದ್ಯಾನ್ x2 ಇತ್ತು ಅಂದರೆ ಇಲ್ಲಿ ನೋಡಿ f(x1) is less than f(x2) ಬರಿಬೋದಾ? ಇಲ್ಲಿ ಮೇಲ್ಗಡೆ ಇರೋ ವ್ಯಾಲ್ಯೂ ಜಾಸ್ತಿ ಇರ್ತದೆ, ಕೆಳಗಡೆ ಇರೋ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಅದಕ್ಕೆ ಇಲ್ಲಿ ಏನು ಬರ್ಕೋಬೋದು ನಾವು, ದಟ್ ಇಂಪ್ಲೈಸ್ f(x1) is less than f(x2). ಹೌದಾ? ಅದೇ ಥರ ನೋಡಿ ಇಲ್ಲಿ ನೋಡ್ಕೊಂಡೆ ಅಂದರೆ ಇಲ್ಲೂ ಸೇಮ್ x1 is less than x2ನೇ. ಹೌದಾ? x1 is less than x2, ದಟ್ ಇಂಪ್ಲೈಸ್ ನೋಡಿ ಇಲ್ಲಿ f(x1) is less than f(x2ನೇ ಬರುತ್ತೆ. f(x1) less than f(x2ನೇ ಬರ್ತಾ ಇದೆ. ಆದರೆ ಏನಾದ್ರು ನಮಗೆ x1 ಇಲ್ಲಿದೆ ಅಂದ್ಕೊಳ್ಳಿ, ಜಸ್ಟು ಅಂದರೆ ಇಲ್ಲಿ ಇನ್ನೊಂದು ಟೈಪ್ ತೊಗೊತಾ ಇದ್ದೀನಿ. ಹೌದಾ? x1 ಏನಾದ್ರು ಇಲ್ಲಿದೆ ಅಂದ್ಕೊಳ್ಳಿ, ಇಲ್ಲಿ x2 ಇದೆ ಅಂದ್ಕೊಳ್ಳಿ. ಹೌದಾ? ಇನ್ನೊಂದು ಐಡಿಯಾ ಯೂಸ್ ಮಾಡ್ತೀನಿ. ಅವಾಗ ಇದೇನಾಗ್ಬಿಡುತ್ತೆ, f(x1) ಅದೇ ಆಗ್ಬಿಡುತ್ತೆ ಮತ್ತು f(x2) ಅದೇ ಆಗುತ್ತೆ. ಹೌದಾ? ಅಂದರೆ ನಮಗೆ ಇಲ್ಲಿ x1 ಲೆಸ್ ದ್ಯಾನ್ x2 ಇದ್ದಾಗ ಇಲ್ಲಿ ಏನು ಬರ್ಬೋದು, ನಮಗೆ ಈಕ್ವಲ್ಲು ಬರ್ಬೋದು. ಹೌದಾ? ಅಂದರೆ ಈ ಪ್ಲೇಸಲ್ಲಿ ಬರೀ ಲೆಸ್ ದ್ಯಾನ್ ಅಷ್ಟೇ ಅಲ್ಲ, ಇನ್ನೊಂದು ಏನಾಗ್ಬೋದು ನಂಗಲ್ಲಿ ಈಕ್ವಲ್ ಟುನೂ ಬರ್ಬೋದು. ಹೌದಾ? ಅದಕ್ಕೆ ನಮಗೆ ಏನೇನು ಐಡಿಯಾ ಗೊತ್ತಾಗಬೇಕು ಅಂದರೆ ನೋಡಿ, ಇಫ್ x1 ಲೆಸ್ ದ್ಯಾನ್ x2 ದಟ್ ಇಂಪ್ಲೈಸ್ f(x1) ಲೆಸ್ ದ್ಯಾನ್ f(x2) ಇತ್ತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು. ಇಫ್ x1 ಲೆಸ್ ದ್ಯಾನ್ x2 ದಟ್ ಇಂಪ್ಲೈಸ್ f(x1) ಲೆಸ್ ದ್ಯಾನ್ ಆರ್ ಈಕ್ವಲ್ ಟು f(x2) ಇತ್ತು ಅಂದರೆ ಇನ್ಕ್ರೀಸಿಂಗ್ ಫಂಕ್ಷನ್, ಅಥವಾ ಇದಕ್ಕೆ ಏನಂತ ಹೇಳ್ತೀವಿ ಅಂದರೆ ನಾನ್ ಡಿಕ್ರೀಸಿಂಗ್ ಅಂತಲೇ ಹೇಳ್ತೀವಿ. ಅಂದರೆ ಎಲ್ಲೂ ಡಿಕ್ರೀಸ್ ಆಗಲ್ಲ ಅಂತೇಳಿ. ಅಂದರೆ ಇಲ್ಲಿ ಇನ್ಕ್ರೀಸ್ ಆಗ್ತದೆ, ಇಲ್ಲೇನಾಗ್ತದೆ, ಇಲ್ಲಿ ಕಾನ್ಸ್ಟೆಂಟ್ ಬಂತು ಮತ್ತೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನಾನ್ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಆದರೂ ಹೇಳ್ಬೋದು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಎಲ್ಲೂ ಕಾನ್ಸ್ಟೆಂಟ್ ಬರಲ್ಲ, ಅದಕ್ಕೆ ಇಲ್ಲಿ ಬರೀ ಲೆಸ್ ದ್ಯಾನ್ ಇರುತ್ತೆ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಬೇಕಷ್ಟೇ. ಅದು ನೋಡಿ ಯಾವ ಥರ ಡಿಫೈನ್ ಮಾಡ್ಕೊತೀವಿ ಅಂತೇಳಿ ಡೆಫಿನೇಷನು. ಇಫ್ y is equal to f(x) is any function then ಅದನ್ನು ಫಸ್ಟ್ ಒನ್, if x1 less than x2 then f(x1) less than f(x2),
that implies f of x is strictly increasing. ಇದೆಲ್ಲ ಸೆಕೆಂಡ್ ಒನ್. ಇಫ್ x1 less than x2, then f of x1 less than or equal to f of x2, that implies f of x is increasing ಅಥವಾ ನಾನ್ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ, ಹೌದಾ? ಮತ್ತು ನೋಡಿ ಇಲ್ಲಿ ಏನು ಐಡಿಯಾ ಗೊತ್ತಿರಲಿ ಅಂದರೆ, ಫಂಕ್ಷನ್ ಅಪ್ಲೈ ಮಾಡಿದ ಮೇಲೂ ಇನ್ಇಕ್ವಾಲಿಟಿ ಸೇಮ್ ಇತ್ತು ಅಂದರೆ, ಇಲ್ಲೂ ಲೆಸ್ ದ್ಯಾನ್ ಇದೆ, ಇಲ್ಲೂ ಲೆಸ್ ದ್ಯಾನ್, ಇಲ್ಲೂ ಲೆಸ್ ದ್ಯಾನು, ಇಲ್ಲೂ ಲೆಸ್ ದ್ಯಾನ್ ಇತ್ತು ಅಂದರೆ ಫಂಕ್ಷನ್ ಈಸ್ ಏನಂತ ಹೇಳ್ತೀವಿ ಅಂದರೆ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಇದೇ ಥರ ಬರಿಬೇಕಂತೇನೂ ಇಲ್ಲ. ಏನೋ ನಮಗೆ x1 ಈಸ್ ಗ್ರೇಟರ್ ದ್ಯಾನ್ x2 ಇತ್ತು ಅಂದರೆ ಎಫ್ ಆಫ್ x1 ಗ್ರೇಟರ್ ದ್ಯಾನ್ ಎಫ್ ಆಫ್ x2 ಇದ್ರೂ ನಾವು ಫಂಕ್ಷನ್ ಈಸ್ ಏನಂತ ಹೇಳ್ತೀವಿ ನಾವು ಇನ್ಕ್ರೀಸಿಂಗೇ ಅಲ್ಲಿ, ಹೌದಾ? ಅಂದರೆ x1 ಈಸ್ ಗ್ರೇಟರ್ ದ್ಯಾನ್ x2 ಇರಬೇಕು, ಎಫ್ ಆಫ್ x1 ಈಸ್ ಗ್ರೇಟರ್ ದ್ಯಾನ್ ಎಫ್ ಆಫ್ x2 ಆಗಬೇಕು. ನೋಡಿ ಇಲ್ಲಿ ಎರಡು ಇನ್ಇಕ್ವಾಲಿಟಿ ಏನಾಗಿದೆ, ಸೇಮ್ ಇದೆ, ಹೌದಾ? ಅಂದರೆ ಈಗ ನಾವು ಇದನ್ನೇ ತಗೊಂಡ್ವಿ ಅಂದರೆ ಇದನ್ನ x1 ಇದನ್ನ x2 ಮಾಡ್ಕೊಳ್ಳಿ ಅಷ್ಟೇ, ಹೌದಾ? ಅವಾಗ ಇಲ್ಲಿ x1 ಈಸ್ ಗ್ರೇಟರ್ ದ್ಯಾನ್ x2 ಆಗುತ್ತೆ, ಅವಾಗ ಎಫ್ ಆಫ್ x1 ಈಸ್ ಗ್ರೇಟರ್ ದ್ಯಾನ್ ಎಫ್ ಆಫ್ x2 ಬಂದ್ಬಿಡೋದು ಅಷ್ಟೇ, ಹೌದಾ? ಅವಾಗಲೂ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಆಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು, ಇನ್ಇಕ್ವಾಲಿಟಿ ಸೇಮ್ ಇತ್ತು ಅಂದ್ರೆ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ, ಹೌದಾ? ಇದು ನೋಡಿ, ಇದು ಬೇಸಿಕ್ ಡೆಫಿನೇಷನ್. ಇದು ಈ ಬೇಸಿಕ್ ಡೆಫಿನೇಷನ್ನ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನಿಗೆ ಚೇಂಜ್ ಮಾಡ್ಕೊತೀವಿ. ಅಂದರೆ ಇದನ್ನ ಡಿಫ್ರೆನ್ಷಿಯೇಷನಿಗೆ ಯಾವ ಥರ ಚೇಂಜ್ ಮಾಡೋದು ಅಂತೇಳಿ, ಹೌದಾ? ಹಾಗೆ ನೋಡಿ ಏನೇನು ಗೊತ್ತಿರಬೇಕು. ಇಫ್ y is equal to f of x is continuous in closed interval a comma b and differentiable in open interval a comma b and f dash of x is greater than 0 for all x belongs to open interval a comma b, then f of x is strictly increasing. ಅಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಸಿಯೇಷನಿಗೆ ಚೇಂಜ್ ಮಾಡ್ತಾ ಇದ್ದೀವಿ, ಹೌದಾ? ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು. ಇದೇ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇತ್ತು ಅಂದರೆ ಏನಾಗುತ್ತೆ ಅಂದರೆ ಇನ್ಕ್ರೀಸಿಂಗ್ ಅಥವಾ ನಾನ್ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ತೀವಿ, ಹೌದಾ? ಅದು ನೋಡಿ, ಇದು ಯಾವ ಥರ ಪ್ರೂವ್ ಮಾಡ್ಬೋದು ಅಂತೇಳಿ ಪ್ರೂಫ್ ಈಸಿ ಇದೆ. ನೋಡಿ, ಎಕ್ಸ್ ಆಕ್ಸಿಸ್ ಇಲ್ಲಿ ವೈ ಆಕ್ಸಿಸ್ ತೊಗೊತೀನಿ, ಹೌದಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಇರಬೇಕು ಅಂದರೆ, ಎಫ್ ಡ್ಯಾಶ್ ಅಂತ ಹೇಳಿದ್ರೆ ಆ್ಯಕ್ಚುಲಿ dy ಬೈ ಡಿ ಎಕ್ಸ್ ತಾನೆ, ಹೌದಾ? dy ಬೈ ಡಿ ಎಕ್ಸ್ ಗ್ರೇಟರ್ ದೆನ್ 0 ಇರಬೇಕು ಅಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಪಾಸಿಟಿವ್ ಇರಬೇಕು. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಪಾಸಿಟಿವ್ ಇರಬೇಕಂದ್ರೆ ಇನ್ಕ್ಲಿನೇಷನ್ನು ಅಕ್ಯೂಟ್ ಆ್ಯಂಗಲ್ ಆಗಬೇಕು. ಯಾಕಂದರೆ ಸ್ಲೋಪ್ ಅಂದರೆ ಏನು ಗೊತ್ತಿರೋದು ನಮಗೆ, ಟ್ಯಾನ್ ತೀಟಾ ಅಂತ ಗೊತ್ತಿದೆ. ಇದು ಪಾಸಿಟಿವ್ ಇತ್ತು ಅಂದರೆ ತೀಟಾ ಲೈ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ಅದು ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ತೀಟಾ ಈಸ್ ಅಕ್ಯೂಟ್, ಹೌದಾ? ನೋಡಿ, ಅಕ್ಯೂಟ್ ಆ್ಯಂಗಲ್ ಇರಬೇಕು ಅಂದರೆ ಇನ್ಕ್ಲಿನೇಷನ್ ಯಾವಾಗಲೂ ಈ ಥರ ಬರ್ತದೆ, ಹೌದಾ? ನೋಡಿ, ಈ ಥರ ಇತ್ತು ಅಂದರೆ ಇವೆಲ್ಲ ಲೆಸ್ ದ್ಯಾನ್ 90 ಡಿಗ್ರಿ ತಾನೆ, ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಬೇಕಷ್ಟೇ. ನೋಡಿ, ಅಂದರೆ ಒಂದು ಟ್ಯಾಂಜೆಂಟ್ ನನಗೆ ಈ ಥರ ಇರಬೇಕು ಅಂದರೆ ಇದು ಟ್ಯಾಂಜೆಂಟು, ಇದೇ ನಮಗಿದು ತೀಟಾ ಈಸ್ ಅಕ್ಯೂಟ್. ಈ ಥರ ಇರಬೇಕು ಅಂದರೆ ಇದಕ್ಕೆ ಗ್ರಾಫ್ ಯಾವ ಥರ ಬರಿತೀವಿ ಅಂದರೆ ಹೀಗೇಗೋ ಬರಿಬೋದು ಗ್ರಾಫ್ನ. ಯಾಕಂದರೆ ಟ್ಯಾಂಜೆಂಟ್ ಅಂದರೆ ಟಚ್ ಆಗ್ಬೇಕು ತಾನೆ, ಈ ಥರ ಹೇಗೋ ಬರಿತೀವಿ, ಹೌದಾ? ಅಂದರೆ ಈಗ ನೋಡಿ, ಇಲ್ಲಿ ಗ್ರಾಫ್ ನೋಡ್ಕೊಂಡ್ರೆ ಫಂಕ್ಷನ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಿದೆ ತಾನೆ, ಹೌದಾ? ಅಥವಾ ನೋಡಿ, ಇದನ್ನ ಈಗ ರಿವರ್ಸ್ ಬರ್ಕೋಬೋದು ನಾನು. ಇದನ್ನ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀನಿ. ಇಫ್ y is equal to f of x is an increasing function, then ಇದೇನಾಗುತ್ತೆ, ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಅಥವಾ inclination of tangent at any point on the curve is
ಅಕ್ಯೂಟ್ ಆ್ಯಂಗಲ್. ಹೌದಾ, ಹೇಳ್ಬೋದಲ್ಲ ಇದನ್ನ ನೋಡಿ. ಈ ಪಾಯಿಂಟ್ ಗೊತ್ತಾಗಬೇಕು. ಫಂಕ್ಷನ್ ಏನಾದ್ರು ಇನ್ಕ್ರೀಸ್ ಆಗ್ತಾ ಇತ್ತು ಅಂದರೆ ಇದಕ್ಕೆ ಯಾವ ಪಾಯಿಂಟ್ ಹತ್ರನೂ ಟ್ಯಾಂಜೆಂಟ್ ಬರ್ಕೊಂಡ್ರು ಆ ಟ್ಯಾಂಜೆಂಟ್ ಇದು ಇನ್ಕ್ಲಿನೇಷನ್ ಏನಾಗಿರ್ಬೇಕು ನಮಗೆ ಅಕ್ಯೂಟ್ ಆ್ಯಂಗಲ್ ಆಗಿರಬೇಕು ಅಂತೇಳಿ. ಅಂದರೆ ಈಗ ನೋಡಿ, ಇಲ್ಲಿ ಫಂಕ್ಷನ್ ಇಸ್ ಇನ್ಕ್ರೀಸಿಂಗ್ ನಾ ಬೇರೆ ಥರ ಬರ್ಕೊತೀನಿ ಗ್ರಾಫ್ನ ನೋಡಿ. ಈ ಥರ ಹೇಗಾರೆ ಒಟ್ಟು ಫಂಕ್ಷನ್ ಇನ್ಕ್ರೀಸ್ ಆಗ್ತಿರ್ಬೇಕು ತಾನೆ, ಇನ್ಕ್ರೀಸ್ ಆಗುತ್ತೆ. ಹೌದಾ ನೋಡಿ, ಈ ಪಾಯಿಂಟ್ ಹತ್ರ ಒಂದು ಟ್ಯಾಂಜೆಂಟ್ ಬರ್ಕೊಂಡೆ ಈ ಥರ ಬರುತ್ತೆ. ಹೌದಾ, ಇನ್ನೊಂದು ಪಾಯಿಂಟ್ ಹತ್ರ ಟ್ಯಾಂಜೆಂಟ್ ಬರೀತೀನಿ, ಇಲ್ಲೆಲ್ಲಾದರೂ ಹೀಗೆ ಬರುತ್ತೆ. ಹೌದಾ, ಅದು ನೋಡಿ ಇಲ್ಲಿ ಎರಡು ಟ್ಯಾಂಜೆಂಟ್ ಬರ್ಕೊಂಡೆ, ಎರಡೂ ಟ್ಯಾಂಜೆಂಟಿಂದ ಆ್ಯಂಗಲ್ ಆಬ್ವಿಯಸ್ಲಿ ಏನಾಗಿರುತ್ತೆ ಲೆಸ್ ದ್ಯಾನ್ 90 ಡಿಗ್ರಿ, ಅಂದರೆ ಅಕ್ಯೂಟ್ ಆ್ಯಂಗಲ್ ಆಗಲೇಬೇಕು. ಹೌದಾ, ಅದಕ್ಕೆ ಇಲ್ಲಿ ಇನ್ಕ್ಲಿನೇಷನ್ ಆಫ್ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆನ್ ದ ಕರ್ವ್ ಈಸ್ ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತಿದ್ವಿ. ಅಂದರೆ ದಟ್ ಇಂಪ್ಲೈಸ್ ಥೀಟಾ ಈಸ್ ಅಕ್ಯೂಟ್ ಆಯಿತು. ಥೀಟಾ ಅಕ್ಯೂಟ್ ಆಯಿತು ಅಂದರೆ ಟ್ಯಾನ್ ಥೀಟಾ ಈಸ್ ಪಾಸಿಟಿವ್. ಯಾಕಂದರೆ ಅಕ್ಯೂಟ್ ಆ್ಯಂಗಲ್ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಪಾಸಿಟಿವ್. ಟ್ಯಾನ್ ಥೀಟಾ ಅಂದರೆ ಸ್ಲೋಪ್ ಅಲ್ಲ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಈಸ್ ಪಾಸಿಟಿವ್. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದರೆ ನಮಗೇನು ಗೊತ್ತಿರೋದು, dy by dx is positive ಅಂದರೆ ಗ್ರೇಟರ್ ದ್ಯಾನ್ 0. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬಂತು. ಹೌದಾ ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ದೆನ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತಿದ್ವಿ ಅಷ್ಟೇ. ಹೌದಾ, ಅದಕ್ಕೆ ನೋಡಿ ಐಡಿಯಾ ಗೊತ್ತಿರ್ಬೇಕಷ್ಟೇ. ಪ್ರೂಫ್ ಏನು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ಪ್ರೂಫ್ ಏನು ನಿಮಗೇನು ಎಕ್ಸಾಮಿಗೇನು ಕೇಳಲ್ಲ, ಜಸ್ಟ್ ಐಡಿಯಾ ಗೊತ್ತಿರಲಿ. ಯಾಕಂದರೆ ಲಾಸ್ಟಿಗೆ ನಾನು ನೋಟ್ ಬರ್ಕೊತೀನಿ, ಆ ನೋಟ್ ಗೊತ್ತಿತ್ತು ಅಂದರೆ ಪ್ರಾಬ್ಲಮ್ಸ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ನಮಗೆ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಾಗಬೇಕು. ನೋಡಿ, ನಮಗೇನಾದರೂ ಈ ಥರ ಇತ್ತು ಅಂದ್ಕೊಳ್ಳಿ ಗ್ರಾಫು, ಇದೇ ನಮಗೆ ಬರೀ ಇನ್ಕ್ರೀಸಿಂಗ್ ಅಥವಾ ನಾನ್ ಡಿಕ್ರೀಸಿಂಗ್ ಫಂಕ್ಷನ್ ಇದು. ಹೌದಾ, ಈ ಫಾರ್ಮೆಟಲ್ಲಿ ಏನಾದ್ರು ಇತ್ತು ಅಂದರೆ ಇಲ್ಲೊಂದು ಟ್ಯಾಂಜೆಂಟ್ ಬರಿತೀನಿ ನಾನು, ಅದು ಇಲ್ಲೊಂದು ಟ್ಯಾಂಜೆಂಟ್ ಬರ್ಕೊತೀನಿ. ಹೌದಾ, ಹಾಗಾದ್ರೆ ಇಲ್ಲಿ ಈ ಟ್ಯಾಂಜೆಂಟಿನ ಆ್ಯಂಗಲ್ ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ, ಇಲ್ಲೂ ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ ಅಂದರೆ ಆಬ್ವಿಯಸ್ಲಿ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿರುತ್ತೆ ಅಂದರೆ ಗ್ರೇಟರ್ ದ್ಯಾನ್ 0. ಹೌದಾ, ಆದರೆ ಇಲ್ಲಿ ಇದು ಕಾನ್ಸ್ಟೆಂಟ್ ತಾನೇ, ಇದು ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಏನಾಗಿರುತ್ತೆ, ಅದು ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬರೀಬೋದು. ಹೌದಾ, ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆಗಿತ್ತು ಅಂದರೆ ಇದು ಸ್ಲೋಪ್ ಏನಾಗ್ಬಿಡುತ್ತೆ 0. ಸ್ಲೋಪ್ 0 ಆಗುತ್ತೆ ಅಂದರೆ dy by dx ಇಸ್ ಈಕ್ವಲ್ ಟು 0 ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಬಂದ್ಬಿಡುತ್ತೆ. ಅದಕ್ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರ್ತದೆ ಅಷ್ಟೇ. ಹೌದಾ, ಇದು ನೋಡಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬಂತು ಅಂದರೆ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ ಅಥವಾ ನಾನ್ ಡಿಕ್ರೀಸಿಂಗ್ ಅಂತ ಹೇಳ್ಬೋದು. ಹೌದಾ ನೋಡಿ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇತ್ತು ಅಂದರೆ ಬರೀ ಗ್ರೇಟರ್ ದ್ಯಾನ್ 0, ಇನ್ಕ್ರೀಸಿಂಗ್ ಅಥವಾ ನಾನ್ ಡಿಕ್ರೀಸಿಂಗ್ ಅಂತ ಹೇಳಿದ್ರು ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಹೌದಾ, ಇದು ನೋಡಿ, ಈ ಥರ ಥಿಂಕ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಇನ್ಕ್ರೀಸ್ ಆಗ್ತಿತ್ತು ಅಂದರೆ ಫಂಕ್ಷನು ಅಲ್ಲಿ ಏನೇ ಟ್ಯಾಂಜೆಂಟ್ ಬರೋದು ಟ್ಯಾಂಜೆಂಟ್ ಏನಾಗಿರ್ತದೆ ಅಕ್ಯೂಟ್ ಆ್ಯಂಗಲ್ ಬರುತ್ತೆ. ಅಕ್ಯೂಟ್ ಆ್ಯಂಗಲ್ ಬರುತ್ತೆ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ ಅಂದರೆ ಟ್ಯಾನ್ ಪಾಸಿಟಿವ್. ಟ್ಯಾನ್ ಅಂದರೆ ಸ್ಲೋಪ್ ಆಫ್ ಅ ಲೈನು, ಅದಕ್ಕೆ ಸ್ಲೋಪ್ ಪಾಸಿಟಿವ್. ಸ್ಲೋಪ್ ಅಂದರೆ dy by dx, ಅದಕ್ಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬರ್ಕೊಂತ ಇದ್ದೀವಿ ಅಷ್ಟೇ. ಹೌದಾ, ಅದೇ ನೋಡಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಗೊತ್ತಿರಬೇಕು ಅಂದರೆ ಇನ್ಕ್ರೀಸಿಂಗ್ ಇತ್ತು ಅಂದರೆ x1 ಲೆಸ್ ದ್ಯಾನ್ x2 ಇತ್ತು ಅಂದರೆ ಎಫ್ ಆಫ್ x1 ಲೆಸ್ ದ್ಯಾನ್ ಎಫ್ ಆಫ್ x2 ಆಗುತ್ತೆ. ಅಂದರೆ ಫಂಕ್ಷನ್ ಇನ್ಕ್ರೀಸ್ ಆಗಿತ್ತು ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅಂತ ಹೇಳಿದ್ವಿ. ಅದು ಇಂಪಾರ್ಟೆಂಟ್, ನಮಗೆ ಅದು ಗೊತ್ತಿರಬೇಕು. ಹೌದಾ, ಫಂಕ್ಷನ್ ಏನಾದ್ರು ಡಿಕ್ರೀಸಿಂಗ್ ಆಯಿತು ಅಂದರೆ ನೆಕ್ಸ್ಟ್ ಗೊತ್ತಾಗುತ್ತೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಆಗ್ತದೆ. ಅಂದರೆ ಲೆಸ್ ದ್ಯಾನ್ ಇರೋದು ಗ್ರೇಟರ್ ದ್ಯಾನ್, ಗ್ರೇಟರ್ ದ್ಯಾನ್ ಇರೋದು ಲೆಸ್ ದ್ಯಾನ್ ಆಗುತ್ತೆ ಅಷ್ಟೇ. ಹೌದಾ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಹೇಗಂದರೆ ಡಿಕ್ರೀಸಿಂಗ್ ಫಂಕ್ಷನ್. ಡಿಕ್ರೀಸಿಂಗ್ ಫಂಕ್ಷನ್. ಹೌದಾ, ಇದೆಲ್ಲ ಅಷ್ಟೇ ಎರಡು, ಒಂದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಇನ್ನೊಂದು ಡೈರೆಕ್ಟಾಗಿ ಡಿಕ್ರೀಸಿಂಗ್ ಅಥವಾ ನಾನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ಬೋದು. ಹೌದಾ ನೋಡಿ, ಇಲ್ಲೂ ಏನೇನು ಐಡಿಯಾ ಗೊತ್ತಿರಬೇಕು ಅಂತೇಳಿ ಈಗ ಈಸಿ ಇದೆ. ನೀವು ಡಯಾಗ್ರಾಮ್ ಈ ಥರ ತೊಗೊಳ್ತೀನಿ, ಇನ್ನು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಹೌದಾ ನೋಡಿ, ಡಿಕ್ರೀಸ್ ಆಗುತ್ತೆ ಅಂದರೆ ಫಂಕ್ಷನ್ ಈ ಥರ ಇರ್ಬೋದು. ನೋಡಿ, ಇಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದೇ ಥರ ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ಇಲ್ಲಿ ಕಮ್ಮಿ ಆಯಿತು, ಸ್ವಲ್ಪ ಕಾನ್ಸ್ಟೆಂಟ್ ಬಂತು, ಮತ್ತೆ ಕಮ್ಮಿ ಆಯಿತು, ಈ ಥರ ಹೇಗಾರು ಬರ್ಬೋದು. ಹೌದಾ,
ಅಂದರೆ ಎರಡು ಕಡೆ ಡಿಕ್ರೀಸ್ ಆಗ್ತದೆ. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಇದಕ್ಕೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗು, ಇಲ್ಲಿ ಡಿಕ್ರೀಸಿಂಗ್ ಅಥವಾ ನಾನ್ ಇನ್ಕ್ರೀಸಿಂಗ್. ನೋಡಿ ಇಲ್ಲಿ ಈಗ ಬೇಸಿಕ್ ಡೆಫಿನೇಷನ್ನ ಡಿಫೈನ್ ಮಾಡಬೇಕು ಅಂದರೆ ಸೇಮ್ ಥಿಂಕ್ ಮಾಡಬೇಕು. ನೋಡಿ ಇಲ್ಲಿ x1 ತೊಗೊತೀನಿ, ಇಲ್ಲಿ x2 ತೊಗೊತೀನಿ, ಇದು ಎಫ್ ಆಫ್ x1 ಹೌದಾ, ಯಾಕಂದರೆ y ಈಸ್ ಈಕ್ವಲ್ ಟು ಎಫ್ ಆಫ್ x ಅಂತ ತೊಗೊತೀವಿ. ಇದೇನಾಗುತ್ತೆ ಎಫ್ ಆಫ್ x2. ಅಂದರೆ ಈಗಿಲ್ಲಿ ಏನೇನು ಬರ್ಬೋದು, ಇಫ್ x1 ಲೆಸ್ ದ್ಯಾನ್ x2 ತೊಗೊಂಡೆ ಅಂದರೆ ಹೌದಾ, x1 ಲೆಸ್ ದ್ಯಾನ್ x2 ತೊಗೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ನೋಡಿ x1 ಲೆಸ್ ದ್ಯಾನ್ x2 ಇದೆ ಅಂದರೆ ಇಲ್ಲಿ ಎಫ್ ಆಫ್ x1 ಇಲ್ಲಿದೆ ಮೇಲಿದೆ, ಎಫ್ ಆಫ್ x2 ಕೆಳಗಿದೆ, ಅಂದರೆ ಎಫ್ ಆಫ್ x1 ಇನ್ ವ್ಯಾಲ್ಯೂ ಜಾಸ್ತಿ ಇದೆ ತಾನೆ, ಎಫ್ ಆಫ್ x1 ಇಸ್ ಗ್ರೇಟರ್ ದ್ಯಾನ್ ಎಫ್ ಆಫ್ x2 ಆಗುತ್ತೆ. ನೋಡಿ ಇಲ್ಲಿ ಲೆಸ್ ದ್ಯಾನ್ ಇರೋದು ಏನಾಯ್ತು, ಇಲ್ಲಿ ಗ್ರೇಟರ್ ದ್ಯಾನ್ ಆಯ್ತು, ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಆಗ್ತದೆ ಅಷ್ಟೇ ಹೌದಾ. ಅದಕ್ಕೆ ಇದನ್ನು ಐಡಿಯಾ ಗೊತ್ತಿರಲಿ. ಇಲ್ಲೂ ಈಗ ಸೇಮ್ ಐಡಿಯಾ ತೊಗೊತೀವಿ ನೋಡಿ, ಇಲ್ಲಿಗ x1 ತೊಗೊಂಡೆ ಅಂದ್ಕೊಳ್ಳಿ, ಇದನ್ನ ಇಲ್ಲೆಲ್ಲ x2 ತೊಗೊತೀನಿ, ಆದರೆ ಆಬ್ವಿಯಸ್ಲಿ ಇಲ್ಲಿ ಎಫ್ ಆಫ್ x1 ಇದು ಎಫ್ ಆಫ್ x2 ಹೌದಾ. ಅಂದರೆ ಇಲ್ಲೂ ಸೇಮ್ ಬರ್ತದೆ, ಇಫ್ x1 ಲೆಸ್ ದ್ಯಾನ್ x2 ದಟ್ ಇಂಪ್ಲೈಸ್ ಎಫ್ ಆಫ್ x1 ಈಸ್ ಲೆಸ್ ದ್ಯಾನ್ ಎಫ್ ಆಫ್ x2. ಆದರೆ ನಾನ್ ಇನ್ಕ್ರೀಸಿಂಗ್ ತಾನೇ ಇದು, ಅಥವಾ ಬರೀ ಡಿಕ್ರೀಸಿಂಗ್ ಇದೆ. ಏನಾದ್ರು ಈ ಥರ ತೊಗೊಂಡೆ ಅಂದ್ಕೊಳ್ಳಿ, ಇದನ್ನು x1 ಇದನ್ನು x2 ತೊಗೊಂಡೆ ಅಂದರೆ ಈ ಪಾಯಿಂಟ್ ಹತ್ರ ಎರಡು ಏನಾಗಿರುತ್ತೆ ಸೇಮ್ ಹೌದಾ. ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಬಂದ್ಬಿಡುತ್ತೆ ಹೌದಾ. ಅಂದರೆ ಎರಡು ಸೇಮು ಬರ್ಬೋದು, ಅದಕ್ಕೆ ಇಲ್ಲಿ ಆರ್ ಈಕ್ವಲ್ ಟು ಬರಿತೀವಿ ಅಷ್ಟೇ ಹೌದಾ. ಹಾಗಾದ್ರೆ ಇಲ್ಲಿ ಡೆಫಿನೇಷನ್ನ ಯಾವ ಥರ ಬರಿತೀವಿ, ಇಲ್ಲಿ ಡೆಫಿನೇಷನ್ ಇಫ್ y is equal to f of x is any function ಇದರ ಫಸ್ಟ್ ಒನ್ is said to be strictly decreasing, ಹೌದಾ. ಇಫ್ ಕಂಡೀಷನ್ ಏನು, x1 ಲೆಸ್ ದ್ಯಾನ್ x2 ದಟ್ ಇಂಪ್ಲೈಸ್ ಎಫ್ ಆಫ್ x1 ಗ್ರೇಟರ್ ದ್ಯಾನ್ ಎಫ್ ಆಫ್ x2. ಸೆಕೆಂಡ್ ಒನ್ is said to be ಡಿಕ್ರೀಸಿಂಗ್, ಅಥವಾ ಅದೇನಂತ ಹೇಳ್ಬೋದು ನಾನ್ ಇನ್ಕ್ರೀಸಿಂಗ್. ಇಫ್ ಕಂಡೀಷನ್ x1 ಲೆಸ್ ದ್ಯಾನ್ x2 ದಟ್ ಇಂಪ್ಲೈಸ್ ಎಫ್ ಆಫ್ x1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಫ್ ಆಫ್ x2 ಹೌದಾ. ಇಲ್ಲಿ ಯಾಕೆ ಈಕ್ವಲ್ ಟು ಬರುತ್ತೆ ಅಂದರೆ ಏನಾದ್ರು ಕಾನ್ಸ್ಟೆಂಟ್ ಇತ್ತು ಅಂದರೆ ಅಲ್ಲಿ ವ್ಯಾಲ್ಯೂ ಏನಾಗ್ಬಿಡುತ್ತೆ, ಅಲ್ಲಿ ಸೇಮ್ ಬರ್ತದೆ ಅಷ್ಟೇ ಹೌದಾ. ಅಂದರೆ ಬೇಸಿಕ್ ಡೆಫಿನೇಷನ್ನು. ಅದಕ್ಕೆ ಬೇಸಿಕ್ ಡೆಫಿನೇಷನ್ ಯಾವ ಥರ ನೆನ್ಪಿಡ್ಕೋಬೇಕು ಅಂತ ಹೇಳಿದ್ವಿ, ಇದು ಕಾಂಪಿಟೇಟಿವ್ಗೂ ಹೆಲ್ಪ್ ಆಗ್ತದೆ ಬೇಸಿಕ್ ಡೆಫಿನೇಷನ್. ಅದಕ್ಕೆ x1 ಲೆಸ್ ದ್ಯಾನ್ x2 ಇತ್ತು ಅಂದರೆ ಇನ್ಇಕ್ವಾಲಿಟಿ ಫಂಕ್ಷನ್ನ ಅಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ರಿವರ್ಸ್ ಆಯಿತು ಅಂದರೆ ದೆನ್ ಫಂಕ್ಷನ್ ಈಸ್ ಡಿಕ್ರೀಸಿಂಗ್. ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಇತ್ತು ಅಂದರೆ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಹೌದಾ. ಅದು ಕಾನ್ವರ್ಸ್ ಗೊತ್ತಿರಬೇಕು. ಸೇಮ್ ಫಂಕ್ಷನ್ನ ಅಪ್ಲೈ ಮಾಡಿದಾಗ ಫಂಕ್ಷನ್ ಇನ್ಕ್ರೀಸಿಂಗ್ ಆಯಿತು ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್, ಫಂಕ್ಷನ್ ಡಿಕ್ರೀಸಿಂಗ್ ಆಗ್ತಿತ್ತು ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳ್ತೀವಿ ಹೌದಾ. ಈಗ ಅದು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಿರಬೇಕು ಆಯ್ತಲ್ಲ. ಇನ್ಕ್ರೀಸಿಂಗ್ ಫಂಕ್ಷನ್ನು ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ನು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ನೋಡಿ. ಈಗ ಇದನ್ನು ಅಪ್ಲಿಕೇಶನ್ ಆಫ್ ಡಿಫರೆನ್ಷಿಯೇಷನ್ ಚೇಂಜ್ ಮಾಡ್ತೀವಿ, ಗೊತ್ತಿರಬೇಕು. ಥಿಯರಮ್ ಇಫ್ ಎಫ್ ಆಫ್ ಎಕ್ಸ್ ಈಸ್ continuous in closed interval a comma b and differentiable in open interval a comma b, then at the end f dash of x less than 0, that implies f of x is strictly decreasing. ಇಲ್ಲ ಐಡಿಯಾ ಏನು ಅಂತ ಗೊತ್ತಾಗಬೇಕು ಅಂದ್ರೆ, ಡಿಕ್ರೀಸ್ ಆಗ್ತಾ ಇತ್ತು ಅಂದರೆ ಟ್ಯಾಂಜೆಂಟ್ನ ಡ್ರಾ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ, ಇದು ಡಿಕ್ರೀಸ್ ಆಗ್ತದೆ ತಾನೇ ಫಂಕ್ಷನ್ ಹೌದಾ. ಟ್ಯಾಂಜೆಂಟ್ನ ಡ್ರಾ ಮಾಡಿದ್ವಿ ಅಂದರೆ ಇದಕ್ಕೊಂದು, ಅದು ಇನ್ಕ್ಲಿನೇಷನ್ ಇದೆಯಲ್ಲ ಅದು ಯಾವಾಗಲೂ ಏನಾಗುತ್ತೆ ಅಂದರೆ
ಗ್ರೇಟರ್ ದ್ಯಾನ್ 90 ಡಿಗ್ರಿ ಬರುತ್ತೆ, ಹೌದಾ? ಇದು ಟ್ಯಾಂಜೆಂಟ್ ಇದು, ಹೌದಾ? ನೋಡಿ ಇದೇನಿದು ಆ್ಯಂಗಲ್ ಟೀಟಾ, ಇದು ಆಬ್ವಿಯಸ್ಲಿ ಏನಾಗಿರುತ್ತೆ ನೋಡಿ, ಇದು 90 ಡಿಗ್ರಿ ಅಂದರೆ ಇಲ್ಲಿ 90ಕ್ಕಿಂತ ಜಾಸ್ತಿ ಇದೆ, ಹೌದಾ? ಅಂದರೆ ಇನ್ಕ್ಲಿನೇಷನ್ ಈಸ್ ಗ್ರೇಟರ್ ದ್ಯಾನ್ 90. ಗ್ರೇಟರ್ ದ್ಯಾನ್ 90 ಅಂದರೆ ಇದು ಅಪ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಅಪ್ಟ್ಯೂಸ್ ಆ್ಯಂಗಲ್ ಆಗುತ್ತೆ ಅಂದರೆ ಸೆಕೆಂಡ್ ಕ್ವಾಡ್ರೆಂಟು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಏನಾಗಿರುತ್ತೆ ನೆಗೆಟಿವ್. ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಬರ್ತಾ ಇದೆ ಅಷ್ಟೆ, ಹೌದಾ? ಆಯ್ತು ನೋಡಿ, ಐಡಿಯಾ ಗೊತ್ತಾಗಬೇಕಿಲ್ಲಿ. ಅಂದರೆ ಇಫ್ y is equal to f of x is strictly decreasing, then inclination of tangent at any point on the curve is greater than 90 degree, ಹೌದಾ? ಅಂದರೆ that implies theta lie in ಸೆಕೆಂಡ್ ಕ್ವಾಡ್ರೆಂಟ್ ಗ್ರೇಟರ್ ದ್ಯಾನ್ 90 ಅಥವಾ ಅಪ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ಬೋದು. ಟೀಟಾ ಲೈನ್ ಸೆಕೆಂಡ್ ಕ್ವಾಡ್ರೆಂಟ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ಟ್ಯಾನ್ ಟೀಟಾ ಈಸ್ ನೆಗೆಟಿವ್. ಟ್ಯಾನ್ ಟೀಟಾ ಅಂತ ಹೇಳಿದ್ರೆ ಏನು? ಸ್ಲೋಪ್ ಆಫ್ ಟ್ಯಾಂಜೆಂಟ್, ಹೌದಾ? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಈಸ್ ನೆಗೆಟಿವ್. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದರೆ dy by dx is negative ಅಂದರೆ ಲೆಸ್ ದ್ಯಾನ್ 0. ದಟ್ ಇಂಪ್ಲೈಸ್ f dash of x is less than 0 for all x belongs to open interval a comma b, ಹೌದಾ? ಇಲ್ಲಿ ಬರ್ಕೋಬೋದು, ಆಯ್ತಲ್ಲ? ಇಲ್ಲಿ ನೋಡಿ, ಅದಕ್ಕೆ ಐಡಿಯಾ ಗೊತ್ತಾಗಬೇಕಿಲ್ಲಿ. ಹಾಗೆ ನೋಡಿ, ಏನಾದರೂ ನಾನ್ ಇನ್ಕ್ರೀಸಿಂಗ್ ಆಗಿತ್ತು ಅಂದರೆ ಅವಾಗ ಗ್ರಾಫ್ ಯಾವ ಥರ ಬರುತ್ತೆ? ನಾನ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ ಜಸ್ಟ್ ಡಿಕ್ರೀಸ್ ಆಗ್ತಾ ಇರ್ಬೇಕು, ಹೀಗೆ ಕರು, ಹೌದಾ? ನಾವೇನಾದ್ರು ಈ ಪಾಯಿಂಟ್ ಹತ್ರ ಟ್ಯಾಂಜೆಂಟ್ ಬರ್ಕೊಂಡ್ವಿ ಅಂದರೆ ಅದು ಇನ್ಕ್ಲಿನೇಷನ್ ಆಬ್ವಿಯಸ್ಲಿ ಏನಾಗಿರ್ತದೆ? ಟೀಟಾ ಗ್ರೇಟರ್ ದ್ಯಾನ್ 90 ಡಿಗ್ರಿ ಮತ್ತು ಸೇಮ್ ಬಂದ್ಬಿಡುತ್ತೆ, ಹೌದಾ? ಆದರೆ ಇಲ್ಲೊಂದಿದೆ ಅಲ್ಲ, ಇದೇನಾಗಿದೆ? ಇದು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದು, ಹೌದಾ? ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದರೆ ಸ್ಲೋಪ್ ಏನಾಗ್ಬಿಡುತ್ತೆ? 0. ಸ್ಲೋಪ್ 0 ಆಗುತ್ತೆ ಅಂದರೆ dy by dx is equal to 0. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಅಂದರೆ ಬರೀ ಡಿಕ್ರೀಸಿಂಗ್ ಅಷ್ಟೇ ಇತ್ತು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಇಲ್ಲಿ? 90 ಡಿಗ್ರಿ ಅಂತ ಹೇಳಿದ್ರೆ ಇದು ಲೆಸ್ ದ್ಯಾನ್ 0 ಆದರೂ ಇರ್ಬೋದು ಅಥವಾ ಆರ್ ಈಕ್ವಲ್ ಟು, ಹೌದಾ? ಯಾಕಂದರೆ 90 ಡಿಗ್ರಿಗಿಂತ ಜಾಸ್ತಿ ಇದೆ ಅಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಇಸ್ ನೆಗೆಟಿವ್ ಸೇಮು. ಡಿಫೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಆದರೂ ಬರ್ಬೋದು ಅಥವಾ ಈಕ್ವಲ್ ಟು 0 ಆದರೂ ಬರ್ಬೋದು, ಹೌದಾ? ನೋಡಿ, ಇಷ್ಟು ಥಿಯರಿ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮಗೆ ಇಲ್ಲಿ. ನೋಡಿ, ಥಿಯರಿ ಕಾನ್ಸೆಪ್ಟ್ ಏನು ನಿಮಗೆ ಡೈರೆಕ್ಟಾಗಿ ಪ್ರೂವ್ ದಟ್ ಅಂತೇನೆ ಎಕ್ಸಾಮಿಗೆ ಕೇಳಲ್ಲ. ಅಲ್ಲಿ ಜಸ್ಟ್ ನಮಗೆ ಏನೇನು ಗೊತ್ತಿರಬೇಕು ಅಂದ್ರೆ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡೋದಕ್ಕೆ ನೋಡಿ, ನೋಟು ಇಷ್ಟು ಇಂಪಾರ್ಟೆಂಟ್ ಇಲ್ಲಿ. ನೋಟ್ ಫಸ್ಟ್ ಒನ್, if f of x is continuous in closed interval a comma b and differentiable in open interval a comma b, ಹೌದಾ? then other first one, f dash of x is greater than 0 for all x belongs to open interval a comma b. That implies f of x is strictly increasing. This is the second one. f dash of x is greater than or equal to 0. F dash of x is greater than or equal to 0 for all x belongs to a comma b. That implies f of x is increasing, ಅದನ್ನು ನಾನ್ ಡಿಕ್ರೀಸಿಂಗ್ ಅಂತಲೇ ಹೇಳ್ಬೋದು, ಹೌದಾ? ನೆಕ್ಸ್ಟ್ ಇದಲ್ಲ ಥರ್ಡ್ ಒನ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು a comma b. That implies f of x is strictly decreasing. Next is the fourth one, f dash of x is greater than or equal to 0 for all x belongs to
a comma b, sorry, less than or equal to 0. For all x belongs to a comma b, that implies f of x is decreasing. ಫಸ್ಟ್ ಪಾಯಿಂಟ್ ಇದು ಗೊತ್ತಿರಬೇಕು, ಇಂಪಾರ್ಟೆಂಟ್ ನೋಡಿ. ಅಂದರೆ ಇಲ್ಲಿ ಯಾವ್ದಾದ್ರು ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಫಸ್ಟ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು. ಡಿಫ್ರೆನ್ಷಿಯೇಟ್ ಮಾಡಿದಾಗ ಅದೇನಾದ್ರು ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬಂತು ಅಂದರೆ ಇನ್ಕ್ರೀಸಿಂಗು, ಲೆಸ್ ದ್ಯಾನ್ 0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಬಂತು ಅಂದರೆ ಡಿಕ್ರೀಸಿಂಗ್. ಹೌದಾ? ಇಷ್ಟಂತ ಐಡಿಯಾ ಗೊತ್ತಿರಬೇಕಿದೆ, ಇಂಪಾರ್ಟೆಂಟ್ ನಮಗೆ. ಸೆಕೆಂಡ್ ಪಾಯಿಂಟ್ ನೋಡಿ, ಕ್ರಿಟಿಕಲ್ ಪಾಯಿಂಟ್. ಹೌದಾ ನೋಡಿ, ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಎ ಪಾಯಿಂಟ್ ಅಟ್ ವಿಚ್ ಎಫ್ ಆಫ್ ಎಕ್ಸ್ ಈಸ್ neither increasing nor decreasing. ಹೌದಾ? ಅದೇ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಗ್ರಾಫ್ ಈ ಥರ ಇದೆ ಅಂದ್ಕೊಳ್ಳಿ. ಈ ಥರ ಇದೆ ಅಂದರೆ ನೋಡಿ, ಈ ಪಾಯಿಂಟ್ ಹತ್ರ, ಹೌದಾ, ಈ ಪಾಯಿಂಟ್ ಹತ್ರ ನೋಡಿ, ಇಲ್ಲಿಂದ ಇಲ್ಲಿ ತನಕ ಫಂಕ್ಷನ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಅದಾದಮೇಲೆ ಆ ಪಾಯಿಂಟ್ ಆದಮೇಲೆ ಫಂಕ್ಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂದರೆ ಈ ಎಕ್ಸಾಕ್ಟ್ ಪಾಯಿಂಟ್ ಹತ್ರ ಏನಾಗ್ತದೆ, ಫಂಕ್ಷನ್ ಈಸ್ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ. ಈ ಎಕ್ಸಾಕ್ಟ್ ಪಾಯಿಂಟ್ ಹತ್ರ ನಾವೇನಾದರೂ ಟ್ಯಾಂಜೆಂಟ್ನ ಡ್ರಾ ಮಾಡಿದೆ ಅಂದರೆ ಅದು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆಗಿರುತ್ತೆ. ಅವಾಗ ಎಫ್ ಡ್ಯಾಶ್ ಆಫ್ x1 ಈಸ್ ಈಕ್ವಲ್ ಟು 0 ಬಂದ್ಬಿಡುತ್ತೆ. ಯಾಕಂದರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದರೆ ಸ್ಲೋಪ್ ಏನಾಗಿರಬೇಕು, 0. ಅಂದರೆ ಇಲ್ಲಿ ಏನು ಐಡಿಯಾ ಗೊತ್ತಿರಬೇಕು ಅಂದರೆ, ಇಫ್ x1 ಈಸ್ ದ ಕ್ರಿಟಿಕಲ್ ಪಾಯಿಂಟ್ ಆಫ್ ಎಫ್ ಆಫ್ ಎಕ್ಸ್ ಆಗಿತ್ತು ಅಂದರೆ, ದೆನ್ ಎಫ್ ಡ್ಯಾಶ್ ಆಫ್ x1 ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಹೌದಾ? ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕಂದ್ರೆ ಕ್ರಿಟಿಕಲ್ ಪಾಯಿಂಟ್ ಅಂದರೆ ಪಾಯಿಂಟ್ ಅಟ್ ವಿಚ್ ಫಂಕ್ಷನ್ ಈಸ್ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳ್ತಿದ್ವಿ. ಆ ಪಾಯಿಂಟಿಂದ ಫಂಕ್ಷನ್ ಇನ್ಕ್ರೀಸು ಆಗಬಾರ್ದು ಮತ್ತು ಡಿಕ್ರೀಸು ಆಗಬಾರ್ದು. ಹೌದಾ? ಇಫ್ x1 ಇಸ್ ದ ಕ್ರಿಟಿಕಲ್ ಪಾಯಿಂಟ್, ಆ ಪಾಯಿಂಟ್ನ ಏನಾದ್ರು ಕ್ರಿಟಿಕಲ್ ಪಾಯಿಂಟ್ ಆಗಿತ್ತು ಅಂದರೆ ಆ ಪಾಯಿಂಟ್ ಹತ್ರ ಯಾವಾಗಲೂ ಫಸ್ಟ್ ಡಿರೈವೇಟಿವ್ ಏನಾಗಿರ್ಬೇಕು, ನಮಗೆ 0 ಆಗಿರಲೇಬೇಕು. ಹೌದಾ? ನೆಕ್ಸ್ಟ್ ನಾನು ಈ ಪಾಯಿಂಟ್ನ ಯೂಸ್ ಮಾಡ್ಕೊತೀವಿ. ಥರ್ಡ್ ಒನ್ ನೋಡ್ಕೊಳ್ಳಿ, ಗ್ರಾಫ್ ಈಗ ಯಾವ ಥರ ಬರಿತಾ ಇದ್ದೀನಿ ಅಂತೇಳಿ. ಇದನ್ನ ಎಕ್ಸ್ ಆಕ್ಸಿಸ್, ಇದನ್ನ ವೈ ಆಕ್ಸಿಸ್ ಅಂತ ಹೇಳ್ತಾ ಇದ್ದೀನಿ. ಹೌದಾ? ಇಲ್ಲಿ ನೋಡ್ಕೊಳ್ಳಿ, ಒಂದು ಫಂಕ್ಷನ್ನು ಈ ಪಾಯಿಂಟ್ನ ಎ, ಈ ಪಾಯಿಂಟ್ನ ಬಿ ಅಂತ ಹೇಳ್ತೀನಿ. ಎ ಇಂದ ಬಿ ತನಕ ಏನಾಗ್ತದೆ, ಫಂಕ್ಷನ್ ಇನ್ಕ್ರೀಸ್ ಆಗ್ತದೆ. ಅದಾದಮೇಲೆ ಮತ್ತೆ ಕಾನ್ಸ್ಟೆಂಟ್ ಇರ್ಬೋದು ಈ ಥರ. ಬಿ ಇಂದ ಸಿ ತನಕ ಏನಾಗ್ತದೆ, ಫಂಕ್ಷನ್ ಕಾನ್ಸ್ಟೆಂಟು. ಮತ್ತು ಸಿ ಇಂದ ಡಿಕ್ರೀಸ್ ಆಗುತ್ತೆ ಅಂದ್ಕೊಳ್ಳಿ. ಸಿ ಇಂದ ಡಿ ತನಕ ಫಂಕ್ಷನ್ ಏನಾಗ್ತದೆ ಅಂದರೆ ಡಿಕ್ರೀಸ್. ಹೌದಾ? ಅಂದರೆ ಇಲ್ಲಿ ಫಂಕ್ಷನ್ ಇನ್ಕ್ರೀಸ್ ಆಗ್ತದೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0, ಯಾಕಂದರೆ ಡಿಕ್ರೀಸ್ ಆಗ್ತದೆ. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಇರುತ್ತದ. ನೋಡಿ, ಹಾಗಾದ್ರೆ ಇಲ್ಲಿ ಈ ಥರ ಇತ್ತು ಅಂದರೆ ಏನಂತ ಹೇಳ್ತೀವಿ ಅಂದರೆ, ನೋಡಿ ಪಾಯಿಂಟ್ ಗೊತ್ತಿರಬೇಕು, ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಇಫ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಇನ್, ನೋಡಿ ಇಂಟರ್ವಲ್ ಏನು, ಎ ಕಾಮ ಬಿ, and decreasing in interval C comma D, then f of x is neither increasing nor decreasing in ಕಂಪ್ಲೀಟ್ ಇಂಟರ್ವಲ್ ಎ ಕಾಮ ಡಿ. ಅಂದರೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಾಗಬೇಕು ಅಂದರೆ, ಈ ಕಂಪ್ಲೀಟ್ ಒಂದು ಇಂಟರ್ವಲಲ್ಲಿ ಸಬ್ ಇಂಟರ್ವಲಲ್ಲಿ ಇನ್ಕ್ರೀಸ್ ಆಗುತ್ತೆ, ಸಬ್ ಇಂಟರ್ವಲಲ್ಲಿ ಡಿಕ್ರೀಸ್ ಆಗುತ್ತೆ. ಅಂದರೆ ಕಂಪ್ಲೀಟ್ ಇಂಟರ್ವಲಲ್ಲಿ ಏನಂತ ಹೇಳ್ತೀವಿ, ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳುತ್ತೆ. ಅಂದರೆ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು, ಮತ್ತು ಕಾನ್ಸ್ಟೆಂಟ್ ಆಗ್ಬೋದು, ಮತ್ತು ಡಿಕ್ರೀಸ್ ಆಗ್ಬೋದು. ಅದು ಡೈರೆಕ್ಟಾಗಿ ಇನ್ಕ್ರೀಸ್ ಆಗ್ಬಿಟ್ಟು ಡಿಕ್ರೀಸ್ ಆಗ್ಬೋದು. ಈ ಥರ ಏನೇ ಇದ್ರೂ
ಕಂಪ್ಲೀಟ್ ಇಂಟರ್ವಲ್ ತೊಗೊಂಡಾಗ ಫಂಕ್ಷನ್ ಈಸ್ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಇಷ್ಟು ನೋಟ್ ಇಂಪಾರ್ಟೆಂಟ್ ನಮಗೆ, ಇದನ್ನೆಲ್ಲ ಪ್ರೂಫ್ ಮಾಡ್ಕೊಂಡಿದ್ದೀವಿ ನಾವು, ಹೌದಾ? ಪ್ರೂಫೇ ನಿಮಗೆ ಏನು ಎಕ್ಸಾಮಿಗೆ ಕೇಳಲ್ಲ ಅಲ್ಲಿ. ಅಲ್ಲ ಇನ್ಕ್ರೀಸಿಂಗ್ ಇಂಟರ್ವಲ್ ಅಲ್ಲಿ ಡಿಕ್ರೀಸ್ ಆಯ್ತು ಅಂದ್ರೆ ಕಂಪ್ಲೀಟ್ ಇಂಟರ್ವಲ್ ತೊಗೊಂಡಾಗ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಬರುತ್ತೆ ಅಷ್ಟೇ, ಆಯ್ತಲ್ಲ? ನೋಡಿ ಈ ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ನಾವು, ಆಯ್ತಲ್ಲ? ನೆಕ್ಸ್ಟ್ ನೋಡ್ಕೊಳ್ಳಿ ಪ್ರಾಬ್ಲಮ್ಸ್. ನೋಡಿ ಇಷ್ಟು ಪಾರ್ಟು ಅಲ್ಲಿ ನೋಟ್ಸಲ್ಲಿದೆ, ಜಸ್ಟ್ ಐಡಿಯಾ ಗೊತ್ತಿರಲಿ. ಫಸ್ಟ್ one, show that the function given by function given by a f of x is equal to 3x plus 17, f of x is equal to 3x plus 17 is strictly increasing on R ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್, ಹೌದಾ? ನೋಡಿ ಈಸಿ ಇದೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಬೇಕು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿರಬೇಕು ಅಂದರೆ ಗ್ರೇಟರ್ ದ್ಯಾನ್ 0 ಇರಬೇಕು. ಹಾಗಾದ್ರೆ ಇಲ್ಲಿ ಏನು ತೊಗೊತೀವಿ ನೋಡಿ, ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x plus 17, ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 plus 0 ಅಂದರೆ 3 ಬರುತ್ತಲ್ಲ, ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಯಾಕಂದರೆ ಇಲ್ಲಿ ಎಕ್ಸಿಗೆ ಏನೇ ವ್ಯಾಲ್ಯೂ ತೊಗೊಂಡ್ರೆ ಇದು ವ್ಯಾಲ್ಯೂ 3 ಆಗಿರುತ್ತೆ. 3 ಅಂದರೆ ಪಾಸಿಟಿವ್ ತಾನೆ, therefore 3 is greater than 0 for all x belongs to R. Therefore f of x is strictly increasing on R. ಆಯ್ತಲ್ಲ? ಅಂದರೆ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಾಗ ಅದು ವ್ಯಾಲ್ಯೂ ಏನಾದ್ರು ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇತ್ತು ಅಂದರೆ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಇಲ್ಲೇನಾದ್ರು ಲೆಸ್ ದ್ಯಾನ್ 0 ಬಂದಿತ್ತು ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳ್ತಿದ್ವಿ ಅಷ್ಟೇ, ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಇದಲ್ಲ ಸೆಕೆಂಡ್ ಒಂದು ಬಿ, ಅದು ಈಸಿ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಇ ಪವರ್ ಟು ಎಕ್ಸ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಟು ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್, ಸೇಮ್ ಐಡಿಯಾ ಯೂಸ್ ಮಾಡ್ಕೋಬೇಕು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳಿದ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಅಂತ ಪ್ರೂವ್ ಮಾಡಬೇಕಷ್ಟೆ, ಹೌದಾ? ಅದು ಈಸಿ ಇದೆ. ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಇ ಪವರ್ ಟು ಎಕ್ಸ್, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ 2x ಇಂಟು 2 ಬರೀಬೋದಾ? ಚೈನ್ ರೂಲ್ ಯೂಸ್ ಮಾಡಬೇಕು. ಇ ಪವರ್ 2x ಇನ್ ಡಿಫ್ರೆನ್ಷಿಯೇಷನ್ ಇ ಪವರ್ 2x ಮತ್ತು 2x ಇನ್ ಡಿಫ್ರೆನ್ಷಿಯೇಷನ್ 2 ಬರುತ್ತೆ, ಹೌದಾ? ಹಾಗಾದ್ರೆ ಇದೇನಾಗಿರುತ್ತೆ ಅಂದರೆ ಯಾವಾಗಲೂ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ನೋಡಿ ಗೊತ್ತಿರಬೇಕು, 2 ಈಸ್ ಪಾಸಿಟಿವ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ತೀವಿ. ಎಕ್ಸ್ ವ್ಯಾಲ್ಯೂ ಏನೇ ಆದ್ರೂ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಆಲ್ವೇಸ್ ಪಾಸಿಟಿವ್. ಇದನ್ನು ಪಾಸಿಟಿವ್, therefore ಪಾಸಿಟಿವ್ ಇಂಟು ಪಾಸಿಟಿವ್ ಅಂದರೆ ಪಾಸಿಟಿವೇ ಬರುತ್ತೆ, ಹೌದಾ? ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್. ಆಯ್ತಲ್ಲ? ಸೇಮ್ ಟೈಪು ಸಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 4x. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 4x ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್. ನೋಡಿ ಪ್ರೂವ್ ಮಾಡ್ಬೇಕು ನಾವು.
ಅಂದರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಗ್ರೇಟರ್ ದೆನ್ 0 ಅಂತೇಳಿ ಪ್ರೂವ್ ಮಾಡಬೇಕು. ಹೌದಾ? ನೋಡಿ ಇಲ್ಲೆರಡು ಈಸಿ ಇತ್ತು. ಇಲ್ಲಿ ಡೈರೆಕ್ಟಾಗಿ 3 ಬಂತು ಪಾಸಿಟಿವ್. ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇಸ್ ಆಲ್ವೇಸ್ ಪಾಸಿಟಿವ್, ಅದಕ್ಕೆ ಡೈರೆಕ್ಟಾಗಿ ಬರ್ಕೊಂಡ್ವಿ. ಇಲ್ಲಿ ಕೇರ್ಫುಲ್ಲಾಗಿ ಮಾಡಬೇಕು. ಇಲ್ಲಿ ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೇಳಿ. ಗಿವನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x² ಪ್ಲಸ್ 4x. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆ್ಯಂಡ್ ಡಿಫ್ರೆನ್ಷಿಯಲ್ 3x² ಮೈನಸ್ 3 2s are 6x ಪ್ಲಸ್ 4 ಬರುತ್ತೆ. ಹೌದಾ? ನೋಡಿ ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯಲ್ 3x², 3 2s are 6x ಆಯಿತು, ಪ್ಲಸ್ 4 × 1 ಅಂದ್ರೆ 4. ಹೌದಾ? ನೋಡಿ ಇದನ್ನು ಗ್ರೇಟರ್ ದೆನ್ 0 ಅಂತೇಳಿ ಪ್ರೂವ್ ಮಾಡಬೇಕು. ಹೌದಾ? ಡೈರೆಕ್ಟಾಗಿ ಇಲ್ಲಿ ಗ್ರೇಟರ್ ದೆನ್ 0 ಅಂತ ಬರೀಲಿಕ್ಕೆ ಬರಲ್ಲ. ನೋಡಿ ಅದನ್ನು ಪ್ರೂವ್ ಮಾಡಬೇಕು ಅಂದರೆ ಇದಕ್ಕೆ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡಬೇಕು. ಅದಕ್ಕೆ ನೋಡಿ ಫಸ್ಟು ಇಂಟಿಗ್ರೇಷನಲ್ಲಿ ನಾವು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ತಾ ಇದ್ವಿ. ಹೌದಾ? ಅದೇ ಐಡಿಯಾನಲ್ಲಿ ಯೂಸ್ ಮಾಡ್ಕೊಂಡ್ರೆ ಆಯಿತು. 3 ಕಾಮನ್ ತೊಗೊಂಡ್ವಿ ಅಂದರೆ x² ಮೈನಸ್ 2x ಪ್ಲಸ್ 4/3 ಬರುತ್ತೆ. ಇಲ್ಲೇನೇ ಇದ್ರೂ ಡಿವೈಡಿಂಗ್ ಬೈ 2 ಮಾಡ್ಕೋಬೇಕು. ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಅದು ಸ್ಕ್ವೇರ್ ಮಾಡಬೇಕು ಅಂತ ಹೇಳಿದ್ವಿ. ಅಂದರೆ x² ಮೈನಸ್ 2x ಆ್ಯಸ್ ಇಟ್ ಇಸ್. ಇದನ್ನು ಡಿವೈಡಿಂಗ್ ಬೈ 2 ಮಾಡಿದ್ರೆ 1 ಬರುತ್ತೆ. ದೇರ್ಫೋರ್ 1² ಮೈನಸ್ 1² ಪ್ಲಸ್ 4/3. ಹೌದಾ? ಈಗ ಇಷ್ಟನ್ನು ಏನು ಬರಿಬೋದು? 3 ಇಂಟು x ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 ಪ್ಲಸ್ 4/3. ಹೌದಾ? 3ಯಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇದೇನಾಗುತ್ತೆ? 3 ಇಂಟು x ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 3 ಪ್ಲಸ್ 4 ಅಥವಾ 3 ಇಂಟು x ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1. ಹೌದಾ? ಇದು ನೋಡಿ, ಇದು ಆಬ್ವಿಯಸ್ಲಿ ಸ್ಕ್ವಯರ್ ಇದೆ ಅಂದರೆ ಇದು ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ಗೆ 1 ಆ್ಯಡ್ ಮಾಡಿದ್ರು ಯಾವಾಗಲೂ ಏನಾಗಿರುತ್ತೆ? ಪಾಸಿಟಿವ್ ಪ್ಲಸ್ 1 ಅಂತ ಹೇಳಿದ್ರೆ ಇಸ್ ಆಲ್ವೇಸ್ ಪಾಸಿಟಿವ್. ದೇರ್ಫೋರ್ ಇದೇನಾಗಿರುತ್ತೆ ಅಂದರೆ ಇದು ಗ್ರೇಟರ್ ದ್ಯಾನ್ 0 ಫಾರ್ ಆಲ್ x ಬಿಲಾಂಗ್ಸ್ ಟು R. ದೇರ್ಫೋರ್ f of x is strictly increasing. ಆಯ್ತಲ್ಲ? ನೋಡಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಪ್ರೂವ್ ಮಾಡಬೇಕು, ಮತ್ತು ಇಲ್ಲೇ ಡೈರೆಕ್ಟಾಗಿ ಗ್ರೇಟರ್ ದ್ಯಾನ್ 0 ಅಂತ ಬರೀಲಿಕ್ಕೆ ಬರಲ್ಲ. ಆಯ್ತಲ್ಲ? ಇಲ್ಲಿ ಅಂದರೆ ಅದನ್ನು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿಕೊಂಡು ನೆಕ್ಸ್ಟ್ ಬರಿಬೇಕು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಒನ್. ನೋಡಿ ಈ ಥರದ ಎಕ್ಸಾಮಿಗೆ 2 ಮಾರ್ಕಿಗೆ ಕೇಳ್ತಾ ಇದ್ದಾರೆ. 2 ಅಥವಾ 3 ಮಾರ್ಕಿಗೂ ಕೇಳ್ಬೋದು. Second one, show that the function f of x is equal to sin x. Show that the function f of x is equal to sin x is that's the first one. A strictly increasing in 0, π/2. Strictly increasing in 0, π/2. B strictly decreasing in π/2, strictly decreasing in π/2, π. This is the third one. Neither increasing nor decreasing in 0, π. Neither increasing nor decreasing in 0, π. ಹೌದಾ? ನೋಡ್ಕೊಳ್ಳಿ, ಈಸಿ ಇದೆ. ಇದನ್ನು ಪ್ರೂವ್ ಮಾಡಬೇಕು ಅಂದ್ರೆ ಏನೇನು ಮಾಡ್ಕೋಬೇಕು ನಾವು? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಇನ್ ದ ಇಂಟರ್ವಲ್ 0, π/2. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ less than 0 in the interval π/2, π. Neither increasing nor decreasing ಅಂತ ಹೇಳಿದ್ರೆ ಇದಂತೂ ಈಸಿಯಾಗಿ ಮಾಡ್ಬೋದು. ಒಂದು ನೋಟ್ ಹೇಳಿದ್ವಿ ನಾವು, ಈ ಥರ ಏನಾದ್ರು ಇತ್ತು ಅಂದರೆ ಇಲ್ಲಿ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಡಿಕ್ರೀಸ್ ಆಗುತ್ತದ. ಅವಾಗ ಕಂಪ್ಲೀಟ್ ಇಂಟರ್ವಲಲ್ಲಿ ಏನಂತ ಹೇಳಿದ್ವಿ ನಾವು?
ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳಿದ್ವಿ, ಹೌದಾ? ಹಾಗೆ ನೋಡಿ 0 to π/2 to π ಮಾಡ್ಕೊಂಡ್ವಿ ಅಂದ್ರೆ ಕಂಪ್ಲೀಟ್ ಇಂಟರ್ವಲ್ ಬರ್ತದೆ 0 to π. Therefore in some interval it is increasing, in some interval it is decreasing. Therefore in complete interval it is neither increasing nor decreasing ಅಂತ ಹೇಳ್ತೀವಿ, ಹೌದಾ? ನೋಡಿ ಆ ಥರ ಪ್ರೂವ್ ಮಾಡಬೇಕು. ಎಕ್ಸಾಂಪಲ್ ಏನಾದ್ರು ಇದರಲ್ಲಿ 2 ಕೇಳಿದ್ರು ಅಂದರೆ 2 ಮಾರ್ಕ್ಸಿಗೆ ಬರುತ್ತೆ, 3 ಕೇಳಿದ್ರು ಅಂತ ಹೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ತಾರೆ, ಹೌದಾ? ಅಲ್ಲಿ ಹೇಗೆ ಹೇಗೆ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡು. ನೋಡಿ ಫಸ್ಟಿಗೆ ಗಿವನ್ f of x is equal to sin x, ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ f dash of x is equal to sin x ಡಿಫರೆನ್ಷಿಯಲ್ cos x, ಹೌದಾ? ನೆಕ್ಸ್ಟ್ ನೋಡಿ ಫಸ್ಟ್ ಒನ್ನಲ್ಲಿ ಏನಂತ ಹೇಳೋದು 0, π/2 ಅಂತ ಹೇಳಿದಾರೆ. ಅಂದರೆ ಇಫ್ x belongs to 0, π/2, that implies x lie in first quadrant, ಹೇಳ್ಬೋದಲ್ಲ? ಯಾಕಂದರೆ 0, π/2 ಅಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಹೌದಾ? 0 to π/2 ಅಂದರೆ ಫಸ್ಟ್ ಕ್ವಾಡ್ರೆಂಟು. ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಸ್ ಏನಾಗಿರುತ್ತೆ? ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್, therefore cos x ಈಸ್ ಪಾಸಿಟಿವ್, ಹೌದಾ? ಪಾಸಿಟಿವ್ ಅಂದರೆ ಏನು? ಗ್ರೇಟರ್ ದ್ಯಾನ್ 0 ತಾನೆ, ಹೌದಾ? ಇದು ನೋಡಿ cos x ಅಂದರೆ ಏನು ಗೊತ್ತಿರೋದು? f dash of x, that implies f dash of x ಈಸ್ ಪಾಸಿಟಿವ್ ಅಂದರೆ ಗ್ರೇಟರ್ ದ್ಯಾನ್ 0, ಹೌದಾ? ಅಂದರೆ f dash of x ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ದಟ್ ಇಂಪ್ಲೈಸ್ f of x ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಆಯ್ತಲ್ಲ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಯಾವಾಗಲೂ f dash of x ನ ಗ್ರೇಟರ್ ದ್ಯಾನ್ 0 ಅಂತ ಪ್ರೂವ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟು ಬಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದೆ π/2, π ಅಂತಿದೆ, ಹೌದಾ? ನೆಕ್ಸ್ಟ್ ಸೇಮು ಗಿವನ್, ನೆಕ್ಸ್ಟ್ ಡೈರೆಕ್ಟಾಗಿ π/2, π ತೊಗೊತೀನಿ. ಇಫ್ x ಬಿಲಾಂಗ್ಸ್ ಟು π/2, π, π/2, π ಅಂದರೆ ಯಾವ ಕ್ವಾಡ್ರೆಂಟ್ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲ, ಹೌದಾ? π/2 to π ಸೆಕೆಂಡ್ ಕ್ವಾಡ್ರೆಂಟ್. ಆಗ ದಟ್ ಇಂಪ್ಲೈಸ್ x ಲೈ ಇನ್ ಸೆಕೆಂಡ್ ಕ್ವಾಡ್ರೆಂಟ್, that implies x lies in second quadrant. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ cos x ಏನಾಗುತ್ತೆ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಅಲ್ಲ, that implies cos x is ನೆಗೆಟಿವ್. cos x ಅಂದರೆ f dash of x, ನೆಗೆಟಿವ್ ಅಂದರೆ ಲೆಸ್ ದ್ಯಾನ್ 0, ಹೌದಾ? ಅಂದರೆ f dash of x is ಲೆಸ್ ದ್ಯಾನ್ 0 ಬರ್ತಿದೆ, that implies f of x is strictly decreasing, ಹೌದಾ? ನೆಕ್ಸ್ಟ್ ಸಿ ನೋಡಿ ಡೈರೆಕ್ಟಾಗಿ ಬರುತ್ತೆ. ಇಫ್ ಎಕ್ಸ್ ಬಿಲಾಂಗ್ಸ್ ಟು 0, π, ಹೌದಾ? ನೋಡಿ ಫ್ರಮ್ ಎ ಆ್ಯಂಡ್ ಬಿ, ನೋಡಿ ಎ ಮತ್ತು ಬಿ ಒಳಗೆ ಏನು ಗೊತ್ತಾಯಿತು? f of x is strictly increasing in 0, π/2 and strictly decreasing in π/2, π. ಅಂದರೆ ಒಂದು ಇಂಟರ್ವಲಲ್ಲಿ ಇನ್ಕ್ರೀಸ್ ಆಗುತ್ತೆ, ಇನ್ನು ಅದರೊಳಗೆ ಇನ್ನೇನಾಗುತ್ತೆ? ಡಿಕ್ರೀಸ್ ಆಗುತ್ತೆ, ಹೌದಾ? ಅಂದರೆ ಇನ್ಕ್ರೀಸ್ ಆಗಿಬಿಟ್ಟು ಡಿಕ್ರೀಸ್ ಆಗ್ತಿದೆ, ಆ ಥರ ಆಗ್ತಿತ್ತು ಅಂದರೆ ಏನಂತ ಬರೀಬೋದು? ದಟ್ ಇಂಪ್ಲೈಸ್ f of x ಈಸ್ neither increasing nor decreasing in 0, π, ಹೌದಾ? ನೋಡಿ ಈ ಥರದ ಎಕ್ಸಾಮ್ 3 ಮಾರ್ಕ್ಸಿಗೆ ಕೇಳ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರಬೇಕು, ಹೌದಾ? ಅಂದರೆ ಟ್ರಿಗ್ನೋಮೆಟ್ರಿಕ್ ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಹೌದಾ? ನೆಕ್ಸ್ಟ್ ನೋಡಿ ಸೇಮ್ ಟೈಪ್ ಇದೆ. show that the function f of x is equal to cos x. Third one, show that the function f of x is equal to cos x is, first one, strictly decreasing in 0, π
strictly decreasing in 0 comma pi, strictly decreasing in 0 comma pi. B, strictly increasing in pi comma 2 pi, increasing in pi comma 2 pi. C, neither increasing nor decreasing in 0 comma 2 pi, neither increasing nor decreasing in 0 comma 2 pi. ಹೌದಾ ನೋಡಿ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಸೇಮ್ ಟೈಪ್ ಮಾಡ್ಕೊಂಡ್ರೆ ಬರುತ್ತೆ. ನೋಡ್ಕೊಳ್ಳಿ ಹೇಗೆ ಮಾಡ್ಕೋಬೇಕು. ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಲ್ಲ, ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ಮೇಲೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಹೌದಾ, ಈ ಫಸ್ಟ್ ಒಂದು ನೋಡಿ, ಇಫ್ ಎಕ್ಸ್ ಬಿಲಾಂಗ್ಸ್ ಟು 0 comma pi ಅಂತ ಹೇಳಿದಾನೆ, ದಟ್ ಇಂಪ್ಲೈಸ್ ಎಕ್ಸ್ ಲೈಸ್ ಇನ್ ಫಸ್ಟ್ ಆರ್ ಸೆಕೆಂಡ್ ಕ್ವಾಡ್ರೆಂಟ್. ಹೌದಾ, ಫಸ್ಟ್ ಅಥವಾ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರ್ಬೋದು, 0 to pi ಅಂತ ಹೇಳಿದೆ. ಹೌದಾ, ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂದರೆ ಸೈನ್ ಇಸ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟಲ್ಲೂ ಬಂದ ಸೈನ್ ಏನಾಗಿರುತ್ತೆ, ಪಾಸಿಟಿವ್. ದಟ್ ಇಂಪ್ಲೈಸ್ ಸೈನ್ ಎಕ್ಸ್ ಈಸ್ ಪಾಸಿಟಿವ್. ಹೌದಾ, ಆದರೆ ನಮಗಿರೋದು ಮೈನಸ್ ಸೈನ್ ಎಕ್ಸ್ ತಾನೆ, ಹಾಗಾದರೆ ಮೈನಸ್ ಸೈನ್ ಎಕ್ಸ್ ಈಸ್ ಏನಾಗ್ಬಿಡುತ್ತೆ, ನೆಗೆಟಿವ್ ಆಗುತ್ತೆ. ಹೌದಾ, ಅಂದರೆ ಮಲ್ಟಿಪ್ಲೈ ಬೈ ಮೈನಸ್ ಮಾಡ್ಕೊಂಡಾಗ ಇದು ಮೈನಸ್ ಆಯಿತು, ಪ್ಲಸ್ ಇಂಟು ಮೈನಸ್ ಅಂದರೆ ಅದು ಮೈನಸ್ ಆಗುತ್ತೆ. ಹೌದಾ, ಹಾಗೆ ಮೈನಸ್ ಸೈನ್ ಎಕ್ಸ್ ಈಸ್ ನೆಗೆಟಿವ್ ಆಗುತ್ತೆ. ಮೈನಸ್ ಸೈನ್ ಎಕ್ಸ್ ಅಂದರೆ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲ, ದೆರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ನೆಗೆಟಿವ್ ಅಂದರೆ ಲೆಸ್ ದ್ಯಾನ್ 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಬಂತು ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಹೌದಾ, ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟು ಬಿ ಮಾಡ್ಕೋಬೋದು. ಬಿ, ಇಫ್ ಎಕ್ಸ್ ಬಿಲಾಂಗ್ಸ್ ಟು ಪೈ ಕೋಮಾ 2 pi, pi to 2 pi ಅಂತ ಹೇಳಿದ್ರೆ ದಟ್ ಇಂಪ್ಲೈಸ್ ಎಕ್ಸ್ ಲೈ ಇನ್ ಥರ್ಡ್ ಆರ್ ಫೋರ್ತ್ ಕ್ವಾಡ್ರೆಂಟ್. ನೋಡಿ, ಥರ್ಡ್ ಅಥವಾ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ಎಕ್ಸ್ ಈಸ್ ನೆಗೆಟಿವ್ ಅಲ್ಲ, ಥರ್ಡ್ ಕ್ವಾಡ್ರೆಂಟಲ್ಲೂ ನೆಗೆಟಿವ್, ಫೋರ್ತ್ ಕ್ವಾಡ್ರೆಂಟಲ್ಲೂ ನೆಗೆಟಿವ್. ಸೈನ್ ಎಕ್ಸ್ ಇಸ್ ನೆಗೆಟಿವ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ಮೈನಸ್ ಸೈನ್ ಎಕ್ಸ್ ಈಸ್ ಪಾಸಿಟಿವ್ ಅಲ್ಲ. ಮೈನಸ್ ಸೈನ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್, therefore ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಹೌದಾ, ನೆಕ್ಸ್ಟ್ ಅವನು ಎಕ್ಸ್ ಬಿಲಾಂಗ್ಸ್ ಟು 0 comma 2 pi ಅಂತ ಹೇಳಿದ, ಡೈರೆಕ್ಟಾಗಿ ಏನು ಬರೀಬೋದು ಇಲ್ಲಿ, ಫ್ರಮ್ ಎ ಆ್ಯಂಡ್ ಬಿ. ಹೌದಾ, ಇವೆರಡನ್ನು ಯೂಸ್ ಮಾಡ್ಕೊಂಡ್ವಿ ಅಂದರೆ ಎ ಏನು ಹೇಳುತ್ತೆ, 0 to pi ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಹೌದಾ, ಫ್ರಮ್ ಎ ಆ್ಯಂಡ್ ಬಿ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ 0 comma pi and strictly increasing in pi comma 2 pi. ಹೌದಾ, therefore ಒಂದು ಇಂಟರ್ವಲ್ ಅಲ್ಲಿ ಡಿಕ್ರೀಸ್, ಒಂದು ಇಂಟರ್ವಲ್ ಇನ್ಕ್ರೀಸ್ ಆಗುತ್ತಾರೆ, ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಇನ್ ಏನಂತ ಬರೀಬೋದು, 0 comma 2 pi. ಹೌದಾ, ಈಸಿ ಇದೆ ನೋಡಿ, ಐಡಿಯಾ ಎಲ್ಲ ಸೇಮ್ ಯೂಸ್ ಮಾಡ್ತೀವಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಾದ್ರು ಕೊಟ್ಟಿದ್ದು ಯಾವಾಗಲೂ ಇಂಟರ್ವಲ್ನ ಥಿಂಕ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಐಡಿಯಾ ಗೊತ್ತಾಯ್ತಲ್ಲ, ಈಸಿದೆ. ನೆಕ್ಸ್ಟ್ ಫೋರ್ತ್ ಒನ್, prove that the function f of x is equal to log of cos x. Prove that the function f of x is equal to log of cos x
is strictly decreasing on 0 comma pi by 2, strictly decreasing on 0 comma pi by 2, and strictly increasing on 3 pi by 2 comma 2 pi, strictly increasing on 3 pi by 2 comma 2 pi. ನೋಡಿ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಬರುತ್ತೆ. ಗಿವನ್ f of x is equal to log of cos x, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡ್ವಿ ಅಂದ್ರೆ f dash of x is equal to log in differentiation 1 by cos x, cos x in differentiation minus sin x, ಅಂದರೆ ಮೈನಸ್ tan x ಬರೀಬೋದಾ. f dash of x is equal to minus tan x ಬಂತು, ಹೌದಾ? So next time, if x belongs to 0 comma pi by 2 ಇತ್ತು ಅಂದ್ರೆ that implies x lie in first quadrant. That implies x lie in first quadrant ಅಂತ ಹೇಳಿದ್ರೆ tan x is positive because in first quadrant all trigonometric functions are positive. That implies minus tan x is negative. Minus tan x and f dash of x, therefore f dash of x is less than 0. F dash of x is less than 0 and that implies f of x is strictly decreasing in 0 comma pi by 2. Next, if x belongs to 3 pi by 2 comma 2 pi, that implies x lie in 3 pi by 2 comma 2 pi in the fourth quadrant. 270 degree to 360 degree. Fourth quadrant ಅಲ್ಲಿ tan ಏನಾಗಿರುತ್ತೆ? ನೆಗೆಟಿವ್. tan x is ನೆಗೆಟಿವ್. ಯಾಕಂದರೆ ASTC ರೂಲ್ ಯೂಸ್ ಮಾಡಬೇಕು. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಆರ್ ಪಾಸಿಟಿವ್, ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನೆಗೆಟಿವ್, ಹೌದಾ? ದಟ್ ಇಂಪ್ಲೈಸ್ ಮೈನಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ tan x ಈಸ್ ಪಾಸಿಟಿವ್, ಮೈನಸ್ tan x ಅಂತ ಹೇಳಿದ್ರೆ f dash of x ಈಸ್ ಗ್ರೇಟರ್ ದ್ಯಾನ್ 0. ದಟ್ ಇಂಪ್ಲೈಸ್ f of x ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಆಯ್ತಲ್ಲ? Next problem, fifth one. Show that the function f of x is equal to x square minus x plus 1, x square minus x plus 1 is neither increasing nor decreasing in minus 1 comma 1. Is neither increasing nor decreasing in minus 1 comma 1. ನೋಡ್ಕೊಳ್ಳಿ, ಇದು ಈಸಿ ಇದೆ. ನೋಡಿ, ಗಿವನ್ f of x is equal to x square minus x plus 1, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ವಿ ಅಂದ್ರೆ f dash of x is equal to 2x minus 1 ಬರುತ್ತೆ, ಹೌದಾ? ನೋಡಿ, ಇಲ್ಲಿ ಏನು ಐಡಿಯಾ ಗೊತ್ತಾಗಬೇಕು ಅಂದೀಗ, ಕೊಟ್ಟಿರೋ ಇಂಟರ್ವಲ್ ಎಲ್ಲಿಂದ ಇಲ್ಲಿ ತನಕ -1 to 1 ಕೊಟ್ಟಿದ್ದಾರೆ, ಹೌದಾ? ಹಾಗೆ ನೋಡಿ, ಇಲ್ಲಿಗ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ -1 to 1. ಡೈರೆಕ್ಟಾಗಿ ಇಲ್ಲಿ ಒಂದು ಮೆಥಡ್ ಅಪ್ಲೈ ಮಾಡ್ಕೊತೀವಿ. ನೋಡಿ, ಇದನ್ನು ಯಾವಾಗಲೂ 0 ಅನ್ಕೋಬೇಕು. 2x minus 1 equal to 0 ಅನ್ಕೋಬೇಕು. ಅಂದರೆ ನೋಡಿ, ಈಗ ಫಸ್ಟ್ ಅದು ತೊಗೊಂಡ್ಬಿಡ್ತೀನಿ. ಲೆಟ್
ಯಾವಾಗಲೂ ಈ ಥರ ಮಾಡ್ಕೊಳ್ಳಿ ಅಷ್ಟೇ. ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊತೀನಿ. ದಟ್ ಇಂಪ್ಲೈಸ್ 2x ಮೈನಸ್ 1 ಈಕ್ವಲ್ ಟು 0 ಆದರೆ ಎಕ್ಸ್ ಇಸ್ ಈಕ್ವಲ್ ಟು 1/2 ಬರ್ಕೊತೀವಿ. ಹೌದಾ? ಈಗ ನೋಡಿ ಕೊಟ್ಟಿರೋ ಇಂಟರ್ವಲ್ಲು -1 to 1 ಇದೆ. ಇಲ್ಲೇನು ಬಂದಿದೆ? ಎಕ್ಸ್ ಈಕ್ವಲ್ ಟು ಹಾಫ್. ಹೌದಾ? ಅಂದರೆ ಕೊಟ್ಟಿರೋ ಇಂಟರ್ವಲ್ನ ಈ ಹಾಫ್ ಅನ್ನೋದು 2 ಪಾರ್ಟ್ಸ್ ಮಾಡುತ್ತೆ. ಹೌದಾ? ನೋಡಿ ಯಾವುದಾದ್ರು ಪಾರ್ಟಲ್ಲಿ ಏನೇನಾಗಿರುತ್ತೆ ಅಂತೇಳಿ ಹಾಫ್ಗಿಂತ ಜಾಸ್ತಿ ತಗೊಂಡೆ ಅಂದರೆ, ಹೌದಾ, ಹಾಫ್ಗಿಂತ ಜಾಸ್ತಿ ಮತ್ತು 1ಕ್ಕಿಂತ ಕಮ್ಮಿ, ಹೌದಾ, ಅಥವಾ ಎಕ್ಸಾಕ್ಟ್ 1 ತೊಗೊಂಡೆ ಅಂದ್ಕೊಳ್ಳಿ. ಇಲ್ಲಿ 1 ಬರ್ಕೊಂಡೆ ಅಂದರೆ 2 - 1 ಅಂದರೆ ಏನು? 1 ಅಂದರೆ ಪಾಸಿಟಿವಾ ನೆಗೆಟಿವಾ? ಆದರೆ ಈ ಪಾಯಿಂಟ್ ಹತ್ರ ಏನಾಗಿರುತ್ತೆ ಅಂದರೆ ಪಾಸಿಟಿವ್ ಇರುತ್ತೆ. ಹಾಫ್ಗಿಂತ ಕಮ್ಮಿ ಬರ್ಕೊಂಡೆ ಅಂದ್ಕೊಳ್ಳಿ. ಅಂದರೆ ಈಗ ಹಾಫ್ಗಿಂತ ಕಮ್ಮಿ ಅಂದರೆ ಎಲ್ಲ 0 ಬರುತ್ತೆ ತಾನೆ. 0 ಬರ್ಕೊಂಡೆ ಅಂದರೆ 0 - 1 ಅಂದರೆ ಏನಾಗ್ತದೆ? -1. -1 ಅಂದರೆ ಏನಿದು? ನೆಗೆಟಿವ್. ಹೌದಾ? ಅಂದ್ರೆ ಇಫ್ ಇಲ್ಲಿ ಡೈರೆಕ್ಟಾಗಿ ನೋಡ್ಕೊಂಡು ಬರೀಬೋದು ನೋಡ್ರಿ. ಇಫ್ ಎಕ್ಸ್ ಬಿಲಾಂಗ್ಸ್ ಟು ಹಾಫ್ ಕಾಮ 1, ಇಲ್ಲಿ ಏನಾಗ್ತದೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ತಾನೆ. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಇದೆ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಹೌದಾ? ಅದೇ ಇಫ್ -1 to half ಅಲ್ಲ, ಎಕ್ಸ್ ಬಿಲಾಂಗ್ಸ್ ಟು -1 to half, ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈ ಜಾಗದಲ್ಲಿ ಏನಾಗಿರುತ್ತೆ? ನೆಗೆಟಿವ್. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಹೌದಾ? ಅಂದರೆ ಈಗ ಒಂದು ಇಂಟರ್ವಲಲ್ಲಿ ಇನ್ಕ್ರೀಸ್ ಆಗುತ್ತೆ, ಇನ್ನೊಂದು ಇಂಟರ್ವಲಲ್ಲಿ ಡಿಕ್ರೀಸ್ ಆಗುತ್ತೆ ಅಂದರೆ ದಟ್ ಇಂಪ್ಲೈಸ್ ಇಲ್ಲಿ ಏನು ಬರೀಬೋದು? ಎಫ್ ಆಫ್ ಎಕ್ಸ್ ಈಸ್ ನೀದರ್ ಇನ್ಕ್ರೀಸಿಂಗ್ nor decreasing in -1, 1. ಹೌದಾ? ನೋಡಿ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಯಾವಾಗಲೂ ಫಸ್ಟ್ ಏನು ಮಾಡ್ಕೋಬೇಕು? ಎಫ್ ಡ್ಯಾಶ್ ಕಂಡುಹಿಡಿಯೋದು. ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಅನ್ಕೊಂಬಿಟ್ಟು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಹೌದಾ? ಇಲ್ಲಿ ಇಂಟರ್ವಲ್ ಎಲ್ಲಿಂದ ಎಲ್ಲಿ ತನಕ ಇತ್ತು? -1 to 1. ಈ ಹಾಫ್ ಅನ್ನೋದು ಅದ್ರ ಒಳಗೆ ಬರುತ್ತೆ ತಾನೆ. ಅಂದರೆ ಕಂಪ್ಲೀಟ್ ಇಂಟರ್ವಲ್ನ ಇದು ಎಷ್ಟು ಪಾರ್ಟ್ ಮಾಡ್ತದೆ? 2 ಪಾರ್ಟ್ ಮಾಡುತ್ತೆ. ನೋಡಿ ಯಾವ ಪಾರ್ಟಲ್ಲಿ ಪಾಸಿಟಿವ್ ಯಾವ ಪಾರ್ಟಲ್ಲಿ ನೆಗೆಟಿವ್ ಇರುತ್ತೆ ಅಂತಲೂ ಗೊತ್ತಾಗಬೇಕು. ಅದಕ್ಕೆ ನೋಡಿ ಹಾಫಿಂದ 1 ತನಕ ಯಾವ್ದಾರು ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಅದು -1 ಇಂದ ಹಾಫ್ ತನಕನೂ ಸಬ್ಸ್ಟಿಟ್ಯೂಟ್ ಮಾಡಿ. ಹೌದಾ? ಅಲ್ಲ -1ಕ್ಕಿಂತ ಹಾಫ್ ಒಳಗೆ 0 ಬರುತ್ತಲ್ಲ, ಡೈರೆಕ್ಟ್ 0 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಈ ವ್ಯಾಲ್ಯೂ ಏನಾಗ್ತದೆ? ನೆಗೆಟಿವ್ ಆಗುತ್ತೆ. ಹೌದಾ? 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 × 2 ಅಂದರೆ 0, 0 - 1 ಅಂದರೆ -1 ನೆಗೆಟಿವ್. ಹಾಗೆ ನೆಗೆಟಿವ್ ಇತ್ತು ಅಂದರೆ ಆಬ್ವಿಯಸ್ಲಿ ನೆಕ್ಸ್ಟ್ ಪಾಸಿಟಿವ್, ಮತ್ತೇನಾದ್ರು ಇತ್ತು ಅಂದರೆ ನೆಗೆಟಿವ್ ಪಾಸಿಟಿವ್ ಈ ಥರ ಚೇಂಜ್ ಆಗ್ತಾ ಹೋಗ್ತದೆ. ಹೌದಾ? ಅಂದರೆ ಇಲ್ಲಿ ನೆಗೆಟಿವ್ ಇದೆ ಅಂದರೆ ಈ ಇಂಟರ್ವಲಲ್ಲಿ ಡಿಕ್ರೀಸ್ ಆಗುತ್ತೆ, ಈ ಇಂಟರ್ವಲಲ್ಲಿ ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಮತ್ತು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಕಂಪ್ಲೀಟ್ ಇಂಟರ್ವಲ್ ತೊಗೊಂಡ್ಮೇಲೆ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಬಂದ್ಬಿಡುತ್ತೆ. ಆಯ್ತಾ? ಇಲ್ಲಿ ನೋಡಿ ಇದು ಐಡಿಯಾ ಗೊತ್ತಿರಬೇಕು. ಯಾಕಂದ್ರೆ ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸಲ್ಲಿ ಈ ಐಡಿಯಾನ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ ನಾವು. ಆಯ್ತಲ್ಲ? ಇಲ್ಲಿ ಯಾಕೆ ಇಂಪಾರ್ಟೆಂಟ್ ನಮಗಿದು ಗೊತ್ತಾಗಬೇಕಿದು. ಆಯ್ತಲ್ಲ? ನೋಡಿ ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಜಸ್ಟ್ ಇದೇ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಅಂದರೆ ಜಸ್ಟ್ ನಮಗೆ ಅಲ್ಲಿ ಇಂಪಾರ್ಟೆಂಟ್ ಐಡಿಯಾಸ್ ಇಷ್ಟು ಗೊತ್ತಿರೋ ಸಾಕು. ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ಇನ್ಕ್ರೀಸಿಂಗು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇತ್ತು ಅಂದರೆ ಇನ್ಕ್ರೀಸಿಂಗು. ಲೆಸ್ ದ್ಯಾನ್ 0 ಇತ್ತು ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಇತ್ತು ಅಂದರೆ ಡಿಕ್ರೀಸಿಂಗ್. ಹೌದಾ? ಮತ್ತು ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸು ಆಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಇಂಟರ್ವಲಲ್ಲಿ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ ಅಷ್ಟೇ. ಆಯ್ತಲ್ಲ? ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರೋ ಪ್ರಾಬ್ಲಮ್ಸ್ನ ಮಾಡ್ಕೊತೀವಿ. ಥ್ಯಾಂಕ್ ಯು.